ಬೇಬೆ ಏನು ಮಾಡ್ತೇವೆ ಊಟಕ್ಕೆ? ಇವತ್ತು ಚಪಾತಿ ಮತ್ತೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ. ಈ ಮಂತ್ ಪೂರ್ತಿ ನಾವು ಕೆಲಸದಲ್ಲೇ ಇಬ್ರು ಬ್ಯುಸಿ ಆಗಿಬಿಡ್ತೀವಿ. ಆಚೆ ಹೋಗ್ಬಿಟ್ಟು ಏನೋ ತಿನ್ಕೊಂಬೇಡ ಬಾ. ಹೌದಾ, ಸರಿ ಹೋಗೋಣ ನಡಿ. ಬೇಗ ರೆಡಿ ಆಗು. ಎಲ್ಲೋಗೋಣ? ಹೋಗ್ತಾ ಕಾರಲ್ಲಿ ಡಿಸೈಡ್ ಮಾಡೋಣ. ಸರಿ ಆಯ್ತು, ಬಂದೆ 10 ಮಿನಿಟ್ಸ್. ಎಲ್ಲೋಗೋದು ಅಂತ ಹಂಗೆ ಸರ್ಚ್ ಮಾಡ್ತಿದ್ವಿ. ಆಮೇಲೆ ನನಗೆ ಸಿಕ್ಕಿದ್ದೇನೆ ದ ಡ್ಯೂಯಲ್ ರೂಮು. ಇದ್ರ ಸ್ಪೆಷಾಲಿಟಿ ಏನಂದ್ರೆ ನಿಮ್ಗೆ ಇಲ್ಲಿ ಮಾಚಾ ಟು ಮಾಕ್ಟೈಲ್ ಎಲ್ಲ ಸಿಗುತ್ತೆ. ಯಾಕಂತ ಹೇಳಿದ್ರೆ ಮಾರ್ನಿಂಗ್ ಇದು ಕೆಫೆ ತರ ಆಪರೇಟ್ ಆದ್ರೆ ಈವ್ನಿಂಗು ಇದು ಪಬ್ ತರ ಇರುತ್ತೆ. ಸೊ ಮಾರ್ನಿಂಗು ಬೇರೆ ಮೆನ್ಯೂ ಇರುತ್ತೆ, ಸೊ ನೈಟ್ ಟೈಮು ಬೇರೆ ಮೆನ್ಯೂ ಇರುತ್ತೆ. ನಾವು ಈವ್ನಿಂಗ್ ಅರೌಂಡ್ 5 ಹೋಗಿದ್ರಿಂದ ಮಾಚಾನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಹಾಗೆ ಮಾಕ್ಟೈಲ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಆಂಬಿಯನ್ಸ್ ಅಂತೂ ಕ್ಯೂಟ್ ಅಂಡ್ ಕಾಸಿಯಾಗಿ ತುಂಬಾ ಚೆನ್ನಾಗಿತ್ತು. ಏನಾದರೂ ನಿಮ್ಮ ಫ್ರೆಂಡ್ಸ್ ಪಾರ್ಟ್ನರ್ ಜೊತೆ ಹ್ಯಾಂಗ್ ಔಟ್ ಮಾಡ್ಬೇಕಂತ ಹೇಳಿದ್ರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಸೊ ವೆಜ್ಜಲ್ಲಿ ತುಂಬ ಲಿಮಿಟೆಡ್ ಮೆನ್ಯೂ ಇದೆ ಅಂತ ಅನಿಸ್ತು, ಬಟ್ ಒಂದಕ್ಕಿಂತ ಒಂದು ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ಅದರಲ್ಲಿ ನೀವು ಇಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಬೇಕಿರೋದು ರಾಮನ್. ಒನ್ ಆಫ್ ದ ಬೆಸ್ಟ್ ರಾಮನ್ ಅಂತ ಅನ್ನಿಸ್ತು. ಸೊ ಇನ್ನೂ ಒಂದಷ್ಟು ಯೂನಿಕ್ ಡಿಶಸ್ನ ತೊಗೊಂಡಿದ್ವಿ, ಎಲ್ಲದೂ ಅಷ್ಟೇ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಈವ್ನಿಂಗು ಲೈವ್ ಮ್ಯೂಸಿಕ್ ಕೂಡ ಇರುತ್ತೆ. ಸೊ ಇಂದ್ರಾನಗರ್ ಸೈಡು ನೀವೇನಾದರೂ ಒಳ್ಳೆ ಕೆಫೆ ಅಥವಾ ಏನಾದರೂ ಪಬ್ನ ಹುಡುಕ್ತಿದ್ರೆ ದಿ ಡ್ಯೂಯಲ್ ರೂಮ್ನ ವಿಸಿಟ್ ಮಾಡಿ. ನಿಮ್ಗೆ ಇಲ್ಲಿ ಕೆಫೆ ವೈಬು ಸಿಗುತ್ತೆ, ಹಾಗೆ ಪಬ್ ವೈಬು ಸಿಗುತ್ತೆ. ನಾವು ಸ್ಪಾಟ್ ಡಿಸಿಷನ್ ಮಾಡಿ ಇಲ್ಲಿ ವಿಸಿಟ್ ಮಾಡಿದ್ದು ಸೂಪರ್ ವರ್ತ್ ಅಂತ ಅನಿಸ್ತು. ಬೇಗ ಬೇಗ ನೀವು ಕೂಡ ವಿಡಿಯೋ ಸೇವ್ ಮಾಡಿಕೊಂಡು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಹಾಗೆ ಮಿಸ್ ಮಾಡದೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ.